خوش فصله يا اخي تفوز والله خوش رقصه يا اخي دوس عندي خوش. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ತಲಕಾಡ್ಗೆ ಹೋಗ್ತಿದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ. ನಾವಿವತ್ತು ಈ ಟ್ರಿಪ್ಪನ್ನು ಸಕ್ಸಸ್ ಮಾಡೋದಕ್ಕೆ ಪಡ್ತಿರೋ ಕಷ್ಟ ಎರಡಲ್ಲವ್ವ. ಇದು ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನ ಗೈಸ್. ಮಾತಾಡ್ತಿದ್ದೀರಾ ಇವಾಗ? ಚಿರುನು ಬಂದವನೇ ನೋಡಿ. ಬೆಟ್ಟಳ್ಳಿ ದೇವಸ್ಥಾನ ಇದೊಂಥರ ಹಿಡನ್ ಪ್ಲೇಸ್ ಅನ್ಸುತ್ತಲ್ಲ? ಇಲ್ಲ, ಎಷ್ಟೊಂದು ಜನಕ್ಕೆ ಗೊತ್ತು. ಇವಾಗ ಗೊತ್ತಾಗಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಗಲೇ ಹಾಕೊಂಡು ಓಡಾಡ್ತಿರ್ತಾರಲ್ಲ. ಬಿಸಿಲು ಗಾಯ್ಸ್. ನಾವಿಲ್ಲಿ ಈಗ ದರ್ಶನ ಮಾಡಾಯ್ತೀವಿ. ಇಷ್ಟೊಂದು ಬಿಸಿಲು. ಇನ್ನೂ ಸಂಗೀತ, ಅಭಿ, ದರ್ಶನ್ ಅವ್ರು ಬರಬೇಕು. ಅವ್ರಿಗೋಸ್ಕರ ಮಾಡ್ತಾ ಇದ್ವಿ ನಾವು ನಮ್ಮ ಮನೇಲಿ. ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವಿಬ್ರು ಹೊರಟ್ಬಿಟ್ವಿ. ಸೊ ಇವಾಗ ಮುಡುಕ್ತರೆಗೆ ಹೋಗ್ಬಿಡ್ತೀವಿ ಅವ್ರು ಬರೋ ಅಷ್ಟರಲ್ಲಿ. ನಾವಿವಾಗ ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನನ ನೋಡಿಕೊಂಡು ಮುಡುಕ್ತರೆಗೆ ಬೈ ರೋಡ್ ಹೋಗ್ತಾ ಇದ್ದೀವಿ. ಅವ್ರು ಇನ್ನೂ ಬಂದಿಲ್ಲ, ಇನ್ನೂ ಲೇಟ್ ಆಗಿದೆ ಅವ್ರು ಬರೋದು. ನನಗೆ ಹೋಗಿ ಸೌತೆಕಾಯಿ ಕೊಟ್ಟು ಸೌತೆಕಾಯಿ ತಿಂತಾ ಇದ್ದೀನಿ. ಅವ್ರು ಇನ್ನೂ ಬರೋದು ಲೇಟ್ ಆಗುತ್ತೆ. ಸೊ ಅವ್ರು ಅದಕ್ಕೆ ಡೈರೆಕ್ಟ್ ಅವ್ರಿಗೆ ತಲಕಾಡಿಗೆ ಬನ್ನಿ ಅಂತ ಅಂದ್ಬಿಟ್ಟು ನಾವು ಮುಡುಕ್ತೆರೆ ದೇವಸ್ಥಾನ ನೋಡ್ಕೊಂಡು ಹೋಗೋವಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಐ ಡೋಂಟ್ ನೋ ವಿಡಿಯೋ ಹೆಂಗೆ ಬರ್ತಿದೆ ಅಂತ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಅಮಾವಾಸ್ಯೆ ಗೈಸ್, ಅದಕ್ಕೆ ಜನ ಜಾಸ್ತಿ. ಇವಾಗ ನಾವು ಇನ್ನೊಂದು ದೇವ್ರು ನೋಡೋಕೆ ಹೋಗ್ತಾ ಇದ್ದೀವಿ. ಕಂಡಿದ್ದು ಇವಾಗ ನಾವು ಇನ್ನೊಂದು ದೇವ್ರ ನೋಡೋಕೆ ಹೋಗ್ತಾ ಇದ್ದೀವಿ. ದೇವ್ರದ್ದು ವಿಡಿಯೋ ಮಾಡ್ತಾ ಇದ್ದೀವಿ. ಫೋನ್ ಕಿತ್ಕೊಂಡ್ಬಿಟ್ರೆ ಅಂತ. ನೋಡ್ರಿ ಹಳ್ಳಿ ಸೈಡ್ ನ್ಯಾಚುರಲ್ ಚೇರ್ ನೋಡ್ರಿ ಪೇಂಟ್ ಬೇರೆ ಮಾಡೋರೆ. ಕುತ್ಕೊಳ್ಳಿ ನೀನು. ನೋಡಿ, ಇಷ್ಟು 5 ಮೆಂಬರ್ಸ್ ಇವಾಗ ನಾವು ಬಂದಿರೋದು. ಅಲ್ಲಿ 3 ಮೆಂಬರ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಅವ್ರು ವೆಯ್ಟ್ ಮಾಡಲಿ ಅಂತಲೇ ನಾವು ಇಲ್ಲಿ ಹಣ್ಣು ತಿನ್ಕೊ ಹೋಗ್ತಾ ಇದ್ದೀವಿ. ಅವ್ರ ವ್ಲಾಗಲ್ಲಿ ನೋಡಬೇಕು ನಮ್ಗೆ ಎಷ್ಟು ವೆಯ್ಟ್ ಮಾಡಿಸಿರೋದು. ನೋಡಿ ಎಷ್ಟು ಫ್ರೂಟ್ಸ್ ಇದೆ. ನಾವು ಇವಾಗ ಬಂದಿದ್ದೀವಿ ಕಾವೇರಿ ನದಿಗೆ. ಎಲ್ಲರೂ ರೂಪನ್ ವಾಯ್ಸ್ನ ಇಮಿಟೇಟ್ ಮಾಡ್ತವ್ರೆ. ಇವಾಗ ನಾವು ಎಂತ ಬ್ರಿಲಿಯಂಟ್ ಐಡಿಯಾ ಮಾಡಿದೀವಿ ಅಂತ ಅಂದ್ರೆ, ಊಟ ಬರ್ತೀವಿ. ಇಲ್ಲಿ ಊಟ ಚೆನ್ನಾಗಿದೆ. ಒಂದ್ಸಲ ತಿಂದಿದ್ವಿ, ಪಕ್ಕ ಮನೆ ಊಟ ತರ ಇರುತ್ತೆ ಇಲ್ಲಿ. ಒಂದ್ಸಲ ಬಂದಿದ್ದಾಗ ತಿಂದಿದ್ವಿ ಇಲ್ಲಿ ಊಟ. ಸೊ ನಾವ್ ಇವಾಗ ಒಂದು ಪ್ಲಾನ್ ಮಾಡಿದೀವಿ. ಏನಪ್ಪ ಅಂದ್ರೆ, ಹೋಗಿದ್ದು ಬಂದು ಕರೆಂಟ್ ಗಾಡಿ. ಸೊ ಅದಕ್ಕೋಸ್ಕರ ನೋಡಿ ಎತ್ಕೊಂಡ್ರು ಹೋಗಿ ಊಪಿ ಗೈಸ್ ಒಂದು ಎಲೆಕ್ಟ್ರಿಕ್ ಗಾಡಿ ಎಲ್ಲ. ಸೊ ಒಂದು ಫೋನಲ್ಲಿ ಇರುತ್ತಲ್ಲ ಲಾಕ್, ಅದಕ್ಕೋಸ್ಕರ ನಮ್ಮ ಗಾಡಿ ಕೀ ಎಲ್ಲ ಅವ್ನ ಡಿಕ್ಕಿ ಒಳಗಡೆ ಹಾಕ್ಬಿಟ್ಟು ಸೇಫ್ ಮಾಡಿ ಬಂದಿದ್ದೀವಿ. ಅವ್ನ ಡಿಕ್ಕಿ ಅಲ್ಲ, ಅವ್ನ ಗಾಡಿ ಡಿಕ್ಕಿ. ಅವನೇ ನೋಡಿ ಗೈಸ್. ಇವನು ನಾನು 10ನೇ ಕ್ಲಾಸ್ ಇದ್ದಾಗ ಇಷ್ಟು ಉದ್ದ ಇದ್ದ. ಇವಾಗ ಅವನು 10ನೇ ಕ್ಲಾಸು. ನಾನು 10ನೇ ಕ್ಲಾಸ್ ಇದ್ದಾಗ ಎಷ್ಟು ಉದ್ದ ಇದ್ದೇನೆ, ನಾನು ಅಷ್ಟೇ ಉದ್ದ ಇದ್ದೀನಿ. ಅವನು ಇನ್ನೂ ಹೈಟ್ ಆಗಿ ಹೋಗ್ತಾ ಇದ್ದಾನೆ. ಅವರೆಲ್ಲವರೇ ಅಂತಾನೆ ಗೊತ್ತಿಲ್ಲ. ಅವರ ಹೊಂಟೋಗೋರ ಅಂತ ಡೌಟ್ ಹೊಡಿತಿದ್ವಿ. ನಾವು ಇಲ್ಲಿ 5 ಜನ ಬಂದು ಅವ್ರು 3 ಜನ ಹುಡುಕ್ತಾ ಇದ್ದೀವಿ. ಅವರೆಲ್ಲೂ ಸಿಗ್ತಾ ಇಲ್ಲ. ಬೋಟಿಂಗ್ ಅಂತ ಕರೀತಾವ. ನಾವಿಲ್ಲಿ ಬೀಚ್ ಕೆಳಗಡೆ ಇದ್ದೀವಿ. ಎಲ್ಲ ನೀರಲ್ಲಿ ಆಟ ಆಡೋಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ. ಇಷ್ಟು ಜನ ನಮ್ಮ ಟ್ರಿಪ್ಪಲ್ಲಿ ಇರೋದು. ಅವರೆಲ್ಲ ಮುಂದಕ್ಕೆ ಕೊಂಟೋದ್ರು ಗೈಸ್. ಅಲ್ಲಿ ಮರಳಲ್ಲಿ ನಮ್ಮ ಗಾಡಿ ಸಿಕ್ಕಾಕೊಂಡೇ ಬಿಟ್ಟಿತ್ತು. ಅದು ಮುಡ್ಸ್ಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ. ಕೇಳಿಸೋದಾಗುತ್ತಿಲ್ಲ. ನಾವು ಇವಾಗ ಈ ಕಾವೇರಿ ನದಿಗೆ ಆಟ ಆಡ್ಕೊಂಡು ಕಟ್ಟೊಳಗಡೆ ಎಲ್ಲ ಮಣ್ಣೋಗ್ತಿದ್ದೆ. ಊಟ ಮಾಡೋಕ್ಕೆ ಹೋಗ್ತಾ ಇದ್ವಿ. ಊಟ ಯಾರೂ ಆಗಿಲ್ಲ. ಇಷ್ಟು ಜನ ಬೆಳಗ್ಗೆನೇ ಇರುತ್ತೆ. ಸೊ ಅದಕ್ಕೋಸ್ಕರ ಊಟ ಮಾಡೋಕ್ಕೆ ಹೋಗ್ತಾ ಇದ್ವಿ. ಊಟ ತಿನ್ಕೊಂಡು ಎಲ್ಲೋಗ್ತೀವಿ ಅಂತ ಇನ್ನೂ ಯಾರಿಗೂ ಪ್ಲ್ಯಾನ್ ಇಲ್ಲ. ಸೊ ಪ್ಲ್ಯಾನ್ ಆದಮೇಲೆ ನಾವೇ ಅಪ್ಡೇಟ್ ಮಾಡ್ತೀವಿ. ನಾವು 5:15 ಊಟ ಹುಡುಕ ಬತ್ತಿದ್ದೀವಿ. ಅಂದೇಳಿ ಏನು ಊಟ ಸಿಗುತ್ತೋ ಗೊತ್ತಿಲ್ಲ. ಎಲ್ಲ ಕ್ಲೋಸ್ ಅಂತವ್ರೆ. ನಾವು ಒಳ್ಳೆ ಊಟ ಮಾಡ್ತಾ ಇದ್ದೀವಿ. ತಲಕಾಡಿದ್ದೀವಿ ಇವತ್ತು. ಒಂಥರ ಲೈಕ್ ಮನೆ ಊಟ ಥರ ಫೀಲ್ ಆಗ್ತೈತೆ. ಫ್ಯಾಮಿಲಿ ವಿಚ್ ಫೀಲ್ಸ್ ಲೈಕ್ ಫ್ಯಾಮಿಲಿ ಊಟ ಥರ ಫುಲ್ ಎಲ್ಲ ಹಿಂಗೆ ನೀಟಾಗಿ ಹಾಕೊಂಡು 5:15ಗಿಂತ ಒಳ್ಳೆ ಊಟ ಓಡಿ. ಸೊ ಊಟದಲ್ಲಿ ಕೊತ್ತಂಬರಿ ಸೊಪ್ಪು ಸೈಡ್ಗೆ ಇಟ್ಟರೆ ಕೊತ್ತಂಬರಿ ಸೊಪ್ಪು ತಿನ್ನೋ ಐರನ್ ಸಿಗುತ್ತೆ ಅಂದರೆ ನಮ್ಮ ಮನೇಲಿ ಐರನ್ ಬಾಕ್ಸ್ ಐತೆ ಅಂತ. ಪುಟ್ಟಿಲ್ಲ ಫಲ್ಲಾಫ್. ನಾಚ್ಕೋಬೇಡಿ, ಇಲ್ಲ ಫಲ್ಲಾಫ್ ಹಾಕು. ದಾನ ಮಾಡಿರೋ ಚಪಾತಿ ತಿಂತವ್ರೆ.
ಹಂಗೆಪ್ಪ. ಜೈ ವೀರಭದ್ರೇಶ್ವರ ಎಲ್ಲ ಹೇಳಿ, ಜೈ ಮಹಾಕಾಳ್ ಅತ್ತನ ಬನ್ನಿ ಎಲ್ರೂ. ಇವಾಗ ಎಲ್ಲ ಬೆಳಗ್ಗೆನೂ ಎಲ್ಲರೂ ನಾವು ನಿಜವಾಗ್ಲೂ ಹೋಗ್ತೀವ, ಎಲ್ರೂ ನಾವು ನಿಜವಾಗ್ಲೂ ಹೋಗ್ತೀವ ಟ್ರಿಪ್ಗೆ ಅಂತ. ಸೊ ಇವಾಗ ನನ್ನಿಂದ ಸಕ್ಸಸ್ ಆಗಿದೆ, ನನ್ನಿಂದ ಸಕ್ಸಸ್ ಆಗಿದೆ. ಇವ್ನು ಮೇಲ್ಕೋಟೆ ಆಗಲ್ಲ ಅಂದ, ಅದಕ್ಕೆ ನಾ ಇದೆ ಎಲ್ಲರಿಗೂ ಓಕೆ ಆಗುತ್ತೆ ಅಂತ ಮಾತಾಡ್ಕೊಂಡು ಬೇರೆ ಹೋಗ್ತಾ ಇದ್ದೀನಿ. ಇನ್ನೂ ಸುಸ್ತಾಗ್ತೈತೆ. ಹಳ್ಳಕ್ಕೆ ಕಾಲಾಕ್ಬಿಟ್ಟೆ, ನಾವು ಕಟ್ಟೆ ಬಂದ್ಬಿಡ್ತಮ್ಮ. ನಾವ್ ಯಾರು ಬರಲ್ಲ, ನಮ್ಮಿಷ್ಟ. ಇರೋ ಸ್ವಲ್ಪ ಹೊತ್ತು ಬೀಪ್ ಬರಕ್ಕಿಂತ ಮುಂಚೆ ನಮ್ಮ ಚೇತು ನೋಡಿ ಚೆನ್ನಾಗಿ ರೂಲ್ಸ್ ಫಾಲೋ ಮಾಡ್ತಾವನೆ. ಅವ್ರು ಅಲ್ಲಿಗೆ ಹೋಗ್ಬಿಟ್ಟಿದ್ರು, ಇಲ್ಲಿಂದ ಹೋಗ್ಬೇಕಿತ್ತು ಗೈಸ್. ನಾವು ಇವಾಗ ಪಾತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಚೇತು ತರ ಇರ್ಬೇಕು. ಡಿಸಿಪ್ಲಿನ್ಗೆ ಇನ್ನೊಂದು ಹೆಸರು ಯಾರು? ಚೇತು. ಡಿಗ್ನಿಟಿಗೆ ಇನ್ನೊಂದು ಹೆಸರು ಯಾರು? ಸುಬ್ಬ. ನಡಿ ಇವಾಗ ಪಾತಾಳಕ್ಕೆ ಹೋಗವ. ಪ್ಲೀಸ್ ಗೆಟ್ ಔಟ್. ಐ ಟೇಕ್ ಸಮ್. ಓಹೋ, ಅಲ್ಲಿ ಫಾರಿನ್ ಆಂಟಿನ ನೋಡ್ತಿರೋದು. ಅಮೆರಿಕಾ. ವಾವ್, ನೈಸ್. ನಮಸ್ತೆ ನಮಸ್ತೆ. ಅವ್ರು ನಮಗೆ ಫೋಟೋ ತಗೊಟ್ರು ಗೊತ್ತಾ ಚೆನ್ನಾಗಿ. ಅವರು ಸಂತೋಷ ಅಂತ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಸ್ಮೈಲ್ ಪೀಸಲ್ಲಿ ಸಂತೋಷ ಅಂತಾದ್ರು ಗೊತ್ತಾ. ಇಟ್ಸ್ ನೈಸ್. ಇವರು ಸ್ವಲ್ಪ ಒಂದು ತಮ್ಮನ ಥರನೇ. ಸೆಲ್ಫಿ ಚೆನ್ನಾಗೈತೆ ಅಲ್ಲ. ಅಯ್ಯೋ ಫೋಕಸ್ಸೇ ಆಯ್ತಿಲ್ಲ ಗೈಸ್. ಅಯ್ಯಯ್ಯೋ ಅಯ್ಯಯ್ಯೋ ಫೋನ್ ಏನಾಗೈತೆ. ಎಲ್ಲರೂ ಅವ್ರಿಂದ ಹೋಯ್ತವ್ರೆ, ಅಕ್ಕ ಅಕ್ಕ ಒಂದು ಫೋಟೋ ನಿನ್ನ ಜೊತೆ ಅಂತ ಅಂದ್ಬಿಟ್ಟು. ಏನದು ಸೌಂಡು? ಒಳ್ಳೆ ಕತ್ತೆ ಥರ ಇತ್ತು. ಇದು ಕೋಗಿಲೆನಾ? ಇದು ಕೋಗಿಲೆ ಅಂತ ಕಿವಿಗಳು. ಇವರು ನಾನು ಇಂಗ್ಲೀಷ್ ಮಾತಾಡ್ತೀನಲ್ವಾ ಅಂತವ್ರೆ, ನಾನು ಮಾತಾಡೋರು ವಾಪಸ್ ಅವ್ರು ಊರಿಗೆ ಹೋಗ್ಬಿಡ್ತಾರೆ ಅಷ್ಟೇ ಅಂತ. ಆ್ಯಂಡ್ ಅವ್ರ ಕಿವಿಗಳು ಹೋಗ್ಬಿಡುತ್ತೆ ಅಷ್ಟೇ. ಅವ್ರ ಲ್ಯಾಂಗ್ವೇಜ್ ಅವ್ರು ಪರ್ಫೆಕ್ಟಾಗಿ ಮಾತಾಡೋದು ಮರ್ತ್ಬಿಡ್ತಾರೆ, ಅದಂತೂ ನಿಜ. ಸೊ ಇವಾಗ ನಾವು ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು? ಮರಳೇಶ್ವರ ಅನ್ಕೊತೀನಿ. ಯಾ, ಕಮ್ ಲೆಟ್ಸ್ ಗೋ ಮೈ ಡ್ಯೂಡ್. ಮೈ ಡ್ಯೂಡ್ ಅಂದರೆ ನನ್ನ ಮಗನೇ. ಒಂದಕ್ಕೆ ಯುವರ್ ಫೇಸ್ ಕ್ಲೋಸ್, ನಿನ್ನ ಮಕ್ಕ ಮುಚ್ಚ. ಇಂಗ್ಲೀಷಲ್ಲೆಲ್ಲ ಹೋಯ್ತಾವ ನೋಡಿ ಚೆನ್ನಾಗಿ ಇಂಗ್ಲೀಷಲ್ಲೆಲ್ಲ ಬೈತೀನಿ. ನಮ್ಮ ಕನ್ನಡ ವರುಣ ಯು ಸ್ಲಿಪ್ಪರ್, ಯು ಚಪ್ಪಲಿ ಅಂತೆ. ನೀನು ಎಕ್ಕಡ ಹೆಂಗೆ ಕಂಡುಹಿಡಿತಾ ಇದ್ದೀವಿ. ನೆಕ್ಸ್ಟ್ ಮೈಸನ್ ನನ್ನ ಮಗನೇ. ಮೈ ಡ್ಯೂಡ್ ಅದು. ಇದು ಕಬ್ಬಣ ಗುರು, ಕಬ್ಬಣ. ಮೊದಲೇ ಸಣ್ಣವನೇ ದಪ್ಪ ಆಯ್ತೀಯಾ. ಸೊ ಇವಾಗ ನಾವು ಶಕ್ತಿ ಇಲ್ಲ ಮಾತಾಡೋಕ್ಕೆ, ಆಮೇಲೆ ಮಾತಾಡ್ತೇನೆ. ಕೆಳಗಡೆ ಏನು ಹಾಕಿರೋದು? ಏನದು ಕೆಳಗಡೆ? ಏಮಂತ ಅಭಿ ನಿನ್ ಮಾನ ಮರಿದಿ ತೆಗಿತಾಳೆ. ಎಲ್ರಿಗೂ ತೋರಿಸ್ಕೊಂಡು ಅದ್ ನೀನು ಗೊತ್ತಾಗ್ಬೇಕು ಅಂತ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಬೇರೆ ಏನು ಉದ್ದೇಶನೇ ಇಲ್ಲ ನನಗೆ ಬ್ಲಾಗ್ ಮಾಡೋದಂತ ಉದ್ದೇಶ. ನಾವು ಇವಾಗ ನೆಕ್ಸ್ಟ್ ಟೆಂಪಲ್ ಹೋಗ್ತಾ ಇದ್ದೀವಿ. ಇದು ಬಂದು ಮರಳೇಶ್ವರ ಟೆಂಪಲ್. ನಾನು ಇವಾಗ ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ. ಆಗಲಿಂದ ನಾನು ಮಾಡ್ಕೋಬೇಕಿತ್ತು, ಸರಿಯಾಗಿ ಕ್ಲಾರಿಟಿ ಏನು ಗೊತ್ತಿಲ್ಲ. ಅದು ಪರವಾಗಿಲ್ಲ ನೋಡಿ ಬ್ಲಾಗ್ನ. ಏನಿಲ್ಲ ಏನಿಲ್ಲ. ಒಂದು 5 ನಿಮಿಷ ತಾನೇ, ಒಂದು 10 ನಿಮಿಷ ತಾನೇ ಬ್ಲಾಗ್ ನೋಡಿ. ಏನೂ ಆಗಲ್ಲ. ನಾನು ದೇವ್ರದ್ದೆಲ್ಲ ವಿಡಿಯೋ ಮಾಡ್ತಾ ಇಲ್ಲ, ಬಿಕಾಸ್ ಯಾಕೆ ಸೆಕೆಂಡ್ ದೇವಸ್ಥಾನನ ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಭಕ್ತಿ ಇದೆ, ಎಷ್ಟು ಭಕ್ತಿ ಇದೆ ಅವರಲ್ಲಿರುವಂತಹ ಭಕ್ತಿ. ನಮ್ಮಂತಹ ಯುವತಿಯರಿಗೆ ತುಂಬಾ ಸ್ಫೂರ್ತಿದಾಯಕ. ನೋಡಿ, ಕಲೀರಿ ನೀವೆಲ್ಲ, ಕಲೀರಿ. ದೇವ್ರೇ ನನ್ನ ವ್ಯೂವರ್ಸ್ಗೆಲ್ಲ ಒಳ್ಳೇದು ಮಾಡಪ್ಪ.
ಜಾಸ್ತಿ ನನ್ನ ವ್ಲಾಗ್ನ ನೋಡೋ ಥರ ಮಾಡಪ್ಪ. ಇವಳೇ ನೋಡಲ್ಲ ಅನ್ಸುತ್ತೆ ನನ್ನ ವ್ಲಾಗ್ನ. ಓ ಅವಳು ನೋಡೋಕ್ಕಾದ್ರೆ ನೋಡಲಂತೆ. ಹೋ ಮೈ ಗಾಡ್, ಪುಟ್ಟಕ್ಕನ ಮಿಸ್ ಐತೆ ಇಲ್ಲಿ. ಪುಟ್ಟಕ್ಕನ ಮಕ್ಕಳು ಅಲ್ಲಿ ಇರ್ತದಲ್ಲ ಬಯ್ಯೋ, ಝೂಮ್ ಮಾಡಿದ್ರು ನೀಟಾಗಿ ಕಾಣಿಸ್ತಾನೆ ಇಲ್ಲ. ನಡೆಸ್ತೀನಿ ನೀನು ಹೋಗೋ ತನಕನೂ ಧಾರಾವಿ ಮುಗಿಸಲ್ವಂತೆ ರೂಪ. ನಿನಗೆ ಎಷ್ಟು ಅಪ್ರಿಯನ್ಸ್ ಮಾಡೋ ತನಕನೂ ಅದರಲ್ಲಿ. ಇವಾಗ ನಾವು ಚೌಡೇಶ್ವರಿ ದೇವ್ರ ದೇವಸ್ಥಾನ ನೋಡ್ಕೊಂಡು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪುಟ್ಟಕ್ಕನ ಮೆಸ್ ಹತ್ರನೇ ಹೋಗ್ತಾ ಇದ್ದೀವಿ ನಾವು. ಇವಾಗ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಬ್ರು ಇಂಗ್ಲೀಷ್ ಆಂಟಿ ಬಂದಿದ್ರಲ್ಲ, ಅವರೆಲ್ಲರೂ ನಮಗೆ ಸಂಗೀತ ನೀವೆಲ್ಲ ಗಾರ್ಜಿಯಸ್ ಯಂಗ್ ಲೇಡೀಸ್ ಅಂತಂದ್ರು ಗೊತ್ತಾ. ತಿರುಗು ನೋಡು ಮಗ ತರಿಸು ಗಾರ್ಜಿಯಸ್ ಇಲ್ಲ ಗೈಸ್, ನಾವು ನ್ಯಾಚುರಲ್ ಬ್ಯೂಟೀಸ್. ಸ್ವಲ್ಪ ಹಣೆ ಕುಂಕುಮ ಜಾಸ್ತಿ ಹಾಕೊಬಿಟ್ಟಿದ್ದೀವಿ ಅಷ್ಟೇ. ನಾವು ಪಿಂಪಲ್ಸ್ ಎಲ್ಲ ಹಾಗೆ ತೋರಿಸ್ತೀವಿ. ಹೌದು, ವಿತೌಟ್ ಮೇಕಪ್ ನಾವು ಹೇಗಿದ್ದೀವಿ ಹಾಗೆ ತೋರಿಸ್ತೀವಿ. ಬಟ್ ನೀವು ಭಯ ಪಟ್ಕೊಬೇಡಿ ಅಷ್ಟೇ. ಸ್ವಲ್ಪ ನಿಮ್ಮ ಒಂದು ಗಟ್ಟಿತನ, ನಿಮ್ಮ ಎದೆ ಎಷ್ಟು ಗಟ್ಟಿ ಇದೆ ಅಂತ ನಾವು ಟೆಸ್ಟ್ ಮಾಡೋದಷ್ಟೇ. ವಿತೌಟ್ ಮೇಕಪ್ ನಮ್ಮನ್ನು ವ್ಲಾಗಲ್ಲಿ ತೋರಿಸಿ. ಇವಾಗ ಇನ್ನೊಂದು ಬೆಳಗೊತ್ತು ಈ ದೇವಸ್ಥಾನ ನೋಡಿದ್ರೆ ಸಕ್ಕದ ಅನ್ಸೋದು. ನೋಡಿ ಹಿಂದೆ ಏನಂತಾರೆ ಅದಕ್ಕೆ, ಆಕಾಶದಲ್ಲಿ ಬರ್ತೈತಲ್ಲ ಸೀನರಿ, ಅದೆಲ್ಲ ನೋಡಿ ಒಂದು ಸಖತ್ತ ಕಾಣಿಸ್ತೈತೆ. ನಾವು ಅದನ್ನು ಅಲ್ಲಿ ಮೇಲ್ಗಡೆ ಮರಳಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಕೆಳಗಡೆ ಈ ದೇವಸ್ಥಾನ ನೋಡ್ಬೋದು. ಇಲ್ಲಿ ನಾವಿಲ್ಲಿ ದೇವಸ್ಥಾನದ ಹತ್ರ ಬಂದು ಕುತ್ಕೊತಾ ಇದ್ದೀವಿ. ಈ ಥರ ಪ್ಲೇಸಲ್ಲಿ ಕೂರೋದಕ್ಕೆ ಏನೋ ಒಂಥರ ನೆಮ್ಮದಿ. ಇವಾಗೆಲ್ಲ ನಮ್ಮ ಕಡೆಯವ್ರನ್ನೆಲ್ಲ ಸೇರಿಸಿ ಇಲ್ಲಿ ಕೂರಿಸಿ ಒಂದು ಫೋಟೋ ತಗೋತೀವಿ ಗೈಸ್. ನೆಮ್ಮದಿ ಕಾಣಿಸ್ತಿದ್ಯಾ? ಬಂತು 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 ನೋಡಿ ನೋಡಿ ನೋಡಿ. ಎರಡಂದಿ, ಇಲ್ಲೊಂದು 3 ಹಂದಿ, ಇದು 4 ಹಂದಿ. ಇಲ್ಲೇ ಆಂಟಿಗೆ ಫೋಟೋ ತಕ್ಕೊಡೋಕೆ ಹೇಳಿದ್ಕೆ ಚೆನ್ನಾಗಿ ತಕ್ಕೊಟ್ರು ಗೊತ್ತಾ ಫೋಟೋನ. ಹಲ್ಲ ಬಿಡಕ್ಕೆ ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಅಲ್ಲ ಅಲ್ಲಿ ನಾವು ಫೋಟೋಸ್ ತೆಗೆಸ್ಕೋಬೇಕಾದ್ರೆ ಚೀಸ್ ಅಂತಂದ್ರು. ಅದಕ್ಕೆ ಚೇತು ಆ ಆಂಟಿ ನಮಗೆ ಚೀಸ್ ಹೇಳ್ಕೊಟ್ರು ಅಂತೆ. ನಂದು ಬರ್ತಡೇ ಟ್ರೀಟ್ ತಿಂತವ್ರೆ. ನಾನು ಕುಲ್ಫಿ ತಿಂತೀನಿ, ನನಗೆ ಕುಲ್ಫಿ ಅಂದರೆ ಇಷ್ಟ. ನನ್ನ ಬರ್ತಡೇ ಟ್ರೀಟ್ ಈ ವ್ಯಕ್ತಿ ಯಾಕೋ ತಿಂತಾ ಇಲ್ಲ. ಈ ವ್ಯಕ್ತಿಗೆ ಹೊಟ್ಟೆ ಬಂದಿದೆ ಅದಕ್ಕೆ ತಿಂತಾ ಇಲ್ಲ. ನಾವೆಲ್ಲ ತಿಂತಾ ಇದ್ದೀವಿ ಬರ್ತಡೇ ಟ್ರೀಟ್. ವಾವ್, ಚೆನ್ನಾಗಿದೆಯಾ? ಅವಳಿನೂ ತಿಂದೇ ಇಲ್ಲ. ಹೌ ಡೇರ್ ಯು ಕಿಕ್ ಮೀ, ಯು ದಟ್ ಫೆಲೋ, ಯು ದಿಸ್ ಫೆಲೋ, you that fellow. Hey, what are you saying? What is saying man? I'm woman. Okay, Hey, I'm man. ಬಿಸ್ಕೆಟ್ ಹಾಕಿದ್ವಿ, ಎಲ್ಲ ತಿಂತವೆ. ಐಸ್ ಕ್ರೀಮ್ ಹಾಕಿದ್ರು ತಿಂತವೆ. ರೂಪ ಒಂಚೂರು ಐಸ್ ಕ್ರೀಮ್ ಹಾಕಿದ ತಕ್ಷಣ ಅವಳು ಹಿಂದೆನೇ ಹೋಯ್ತಿತ್ತೆ, ಐಸ್ ಕ್ರೀಮ್ ಹಾಕು ಅಂತ. ಐಸ್ ಕ್ರೀಮ್ ತಿನ್ನೋ ನಾಯಿ ನೋಡಿದ್ದೀರಾ? ನೋಡಿ ಯಾರು ಬದುಕಲ್ಲ ಅಂತ. ಈ ಥರ ಎಲ್ಲ ಅವಮಾನ ಮಾಡಿದ್ರೆ ಕೊತ್ತಂಬರಿ ಸೊಪ್ಪಲ್ಲಿ ನೇಣು ಹಾಕೋಬೇಕಾಯ್ತದಂತೆ. ಇದೊಂಥರ ಚೆನ್ನಾಗೈತೆ ಗೈಸ್, ಸೇಮ್ ಸಂಗೀತ ಥರನೇ ಐತೆ. ಅಲ್ಲೋ ಅಂದ್ಬಿಟ್ಲು. ಹೊರಡಕ್ಕೆ ರೆಡಿ ಆಗಿದ್ದಾರೆ. ಬಾಯ್ ಬಾಯ್ ಅಂತೋನಿ ಶಿಷ್ಯ. ನೋಡಿ ಗೈಸ್, ನಾನು ಬೋರ್ವೆಲ್ ನೋಡಿನಿ, ಅದು ಕಲ್ಲಾಗಿತ್ತು. ಬೋರ್ವೆಲ್ ಲುಕ್ಕಿ ಅವಳು ಹೊತ್ತನಲ್ಲಿ ವೀಡಿಯೋ ಮಾಡೋದ. ಅವ್ರ ಊರ ಕಡೆ ಹೊತ್ತನಲ್ಲಿ ಅಂತಾರೆ. ಮಿಕ್ಕಿದ್ ಕೊಡಿ ಗೈಸ್, ನಾನೇ ತಿಂತೀನಿ. ಎಲ್ಲರೂ ಬೈತಾರೆ. ಬಾಯ್ ಹೇಳಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನ್ನಿ. ನಮಸ್ತೆ, ಥ್ಯಾಂಕ್ ಯು. ಬಟ್ ಬೆಳಕಿಲ್ಲ. ಇವಾಗೆಲ್ಲ ಹೊರಟಿದ್ದೀವಿ, ಟ್ರಿಪ್ ಮುಗಿ ಇವಾಗೆಲ್ಲ ಹೋಗ್ತಿದ್ದೀವಿ.